ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ವಿತ್ ನಂದಗೋಪಾಲ್. ಇವತ್ತು BDA ಇ ಆಕ್ಷನ್ ಬಗ್ಗೆ ಮಾತಾಡೋಣ. BDA ಆಕ್ಚುಲಿ ಓಪನ್ ಮಾಡಿದೆ ಇ ಆಕ್ಷನ್ 2023 ಅಂಡ್ ಸೆಪ್ಟೆಂಬರ್ 20ನೇ ತಾರೀಕು ಅನೌನ್ಸ್ಮೆಂಟ್ ಬಂದಿದೆ ಅಂಡ್ 4th ಅಕ್ಟೋಬರ್ ಮುಗಿಯುತ್ತೆ. ಸೊ ಅದರಿಂದ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. Hey everyone, welcome to my channel Explore with Nandagopal. BDA is actually again auctioning some more sites, and this time the number of sites will be 53, and the notifications already come on 20th of September and the end date will be 4th of October. So let's get into the details. So this is the announcement which happened on 20th of September. 53 sites totally are going to be auctioned. Okay, so ಇದು ಈ ನೋಟಿಫಿಕೇಶನ್ ಬಂದಿರೋದು 20 ಸೆಪ್ಟೆಂಬರ್ 20ನೇ ತಾರೀಕು ಸೆಪ್ಟೆಂಬರ್ ಬಂದಿದೆ. 53 ಸೈಟ್ಸ್ ಟೋಟಲ್ ಆಗಿ ಆಕ್ಷನ್ ಆಗ್ತಾ ಇದೆ. ಎಲ್ಲೆಲ್ಲ ಆಗ್ತಾ ಇದೆ ಅಂತ ನೋಡೋಣ ಬನ್ನಿ. ಅಂಡ್ ಇಫ್ ಇಲ್ಲಿ ನೋಡಿದ್ರೆ ನಿಮಗೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಲೈವ್ ಬಿಡ್ಡಿಂಗ್ ಅಂದ್ರೆ ಬಿಡ್ಡಿಂಗ್ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅಂದ್ರೆ 3ನೇ ತಾರೀಕು ಸ್ಟಾರ್ಟ್ ಆಗುತ್ತೆ 11 ಗಂಟೆಗೆ. ಓಕೆ, ಸೊ ದ ಬಿಡ್ಡಿಂಗ್ ವಿಲ್ ಸ್ಟಾರ್ಟ್ ಆನ್ 3rd of October. ಅದಕ್ಕೆ ಮುಂಚೆ ನೀವೇನ್ ಮಾಡಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಅಂತ ನೀವು ಅದನ್ನ BDAಗೆ ತಿಳಿಸ್ಬೇಕು. ಅದಕ್ಕೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಅದು ಬಂದ್ಬಿಟ್ಟು 30th of September ಒಳಗಡೆ ಮಾಡಬೇಕಾಗತ್ತೆ, 5 ಗಂಟೆ ಒಳಗಡೆ ಮಾಡಬೇಕಾಗತ್ತೆ. ಸೊ ಬಿಫೋರ್ ಯು ಆಕ್ಚುಲಿ ಪಾರ್ಟಿಸಿಪೇಟ್ ಇನ್ ದ ಲೈವ್ ಬಿಡ್ಡಿಂಗ್, ಯು ನೀಡ್ ಟು express the interest, your interest in participating in the e-auction, and that should be done before 30th of September 5 p.m. Okay. So ಇದು ಆಕ್ಚುಲಿ ಕಂಪ್ಲೀಟ್ ಲಿಸ್ಟ್ ಆಫ್ ಸೈಟ್ಸ್ 53 ಸೈಟ್ಸ್ ಇದೆ. ಸೊ ಈ ಟೈಮ್ ಈ ಆಕ್ಷನ್ ಅಲ್ಲಿ ಸೆಪ್ಟೆಂಬರ್ 23 ಆಕ್ಷನ್ ಅಲ್ಲಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ನೋಡಿದ್ರೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. Okay, in terms of location or geotagging information, etc. So this is a list of sites what is being auctioned in September 2023 auction, e-auction. So there is a website which I'm going to share very shortly, which will have all the details about the site location, the geotagging of the location, and so on. Okay. So ಈಗ ಈ ಸೈಟ್ ಡೀಟೇಲ್ಸ್ ನೋಡಿದ್ರೆ ಈ ಡೀಟೇಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ ಆಫ್ ದ ಸೈಟ್ ಅಂಡ್ ದೆನ್ ಸೈಟ್ ನಂಬರ್. ಓಕೆ, ಅಂಡ್ ದೆನ್ ಈಸ್ಟ್ ವೆಸ್ಟ್ ಅಂಡ್ ನಾರ್ತ್ ಸೌತ್ ಡೈಮೆನ್ಷನಿಂಗ್ ಇದೆ ಎಷ್ಟಿದೆ ಅಂತ, ಪ್ಲಸ್ ಏರಿಯಾ ಅಂಡ್ ಸ್ಕ್ವೇರ್ ಮೀಟರ್ ಇದೆ. ಅಂಡ್ ದೆನ್ ಅಲ್ಲಿ ಇನಿಷಿಯಲ್ ಬಿಡ್ ಅಮೌಂಟ್ ಅಂತ ಇರುತ್ತಲ್ಲ, ಇನಿಷಿಯಲ್ ಬಿಡ್ ಅಮೌಂಟ್ ಆಫ್ 42,050 ಅಂತ ಇದೆ ವಿಶ್ವೇಶ್ವರ ಲೇಔಟ್ ಸೆಕೆಂಡ್ ಬ್ಲಾಕ್ ಅಲ್ಲಿ. ಸೊ ಇದು ಇನಿಷಿಯಲ್ ಬಿಡ್ ಪ್ರೈಸ್. ಅದಾಗಿದ್ಮೇಲೆ ಯು ಹ್ಯಾವ್ ಟು ಕೀಪ್ ಬಿಡ್ಡಿಂಗ್ ಫಾರ್ 500 rupees ಪ್ಲಸ್ ಅಂತ ಬರ್ತಾ ಇರ್ತದೆ. ಸೊ ಆ ಪ್ರಾಸೆಸ್ ಒಂದು ವಿಡಿಯೋ ಇದೆ, ಆ ವಿಡಿಯೋ ಚೆಕ್ ಮಾಡಿ. ನನ್ನ ಚಾನಲ್ ಅಲ್ಲಿ ಒಂದು ವಿಡಿಯೋ ಇದೆ, ಅದು 22 ಆಕ್ಷನ್ ಈ ಆಕ್ಷನ್ ಬಗ್ಗೆ ಅದು ಮಾತಾಡಿದ್ದೀನಿ. ಆಲ್ಮೋಸ್ಟ್ ಸೇಮ್ ಪ್ರಾಸೆಸ್ ಇನ್ಫ್ಯಾಕ್ಟ್ ಇವಾಗ್ಲೂ. ಓನ್ಲಿ ಥಿಂಗ್ ವೆಬ್ಸೈಟ್ ಚೇಂಜ್ ಆಗಿದೆ ಅಷ್ಟೇ. Okay, so this detail what you see in that complete 53 sites list. So you will have the dimensions of that particular site, the area square meters, and also the initial bid price for that particular site. So it varies. For example, if you look at JP Nagar, it's 65,000 rupees. 65,325 is the price, right? And then there's also contact information of the person or the SPOC whom you can contact for more details. ಇಲ್ಲಿ number ಇದೆ ನೋಡಿ, ಕಾಂಟ್ಯಾಕ್ಟ್ ನಂಬರ್ ಒಂದೊಂದು ಸೈಟ್ ಇದೆ. ಸೊ ಅವ್ರನ್ನ ನೀವು ಫೋನ್ ಮಾಡಿದ್ರೆ ನೀವು ಇನ್ನೊಂದು ಸ್ವಲ್ಪ ಅಡಿಷನಲ್ ಡೀಟೇಲ್ಸ್ ಸಿಗ್ಬೇಕಾದ್ರೆ ಸಿಗುತ್ತೆ ಅದು. ಓಕೆ, ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಟರ್ಮ್ಸ್ ಕಂಡೀಷನ್ಸ್ ಅಂತ. ಸೊ ಇದನ್ನ ನೀವು ಓದ್ಕೊಳ್ಳಿ, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಜಸ್ಟ್ ರೀಡ್ ದಿಸ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ವೆರಿ ಇಂಪಾರ್ಟೆಂಟ್ ಟು ಆಕ್ಚುಲಿ ಡೂ ದ ಆಕ್ಷನ್ ದ ರೈಟ್ ವೇ. ಸೊ ಇದು ಕನ್ನಡದಲ್ಲಿದೆ. ಓಕೆ, ಸೊ ಕನ್ನಡದಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇದೆ, ಓದ್ಕೊಳ್ಳಿ. ಯಾಕಂದ್ರೆ ನೀವು ಆಕ್ಷನ್ ಕರೆಕ್ಟಾಗಿ ಮಾಡ್ಬೇಕಂದ್ರೆ ಇದನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಇದು 2 ವೆಬ್ಸೈಟ್ಸ್. ಫಸ್ಟ್ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಬೇಸಿಕ್ BDA ಸೈಟ್ಸ್ ಇನ್ಫಾರ್ಮೇಶನ್ ಸಿಗುತ್ತೆ. ವಾಟ್ ವಿ ಸಾ ಜಸ್ಟ್ ನಾವು, ಅದೇ 53 ಸೈಟ್ಸ್ ನೋಡಿದ್ರಲ್ಲ, ಅದನ್ನೆಲ್ಲ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಂಡ್ ಈ ಪ್ರೊಕ್ಯೂರ್ಮೆಂಟ್ ಸೈಟ್ ಅಲ್ಲಿ ನೀವು ಆಕ್ಚುಯಲ್ ಬಿಡ್ಡಿಂಗ್ ಮಾಡಬೇಕಾಗತ್ತೆ ಈ ಸತಿ. ಸೊ ದಟ್ಸ್ ಓನ್ಲಿ ಚೇಂಜ್. 22 ಆಕ್ಷನ್ ಅಲ್ಲಿ ಹೆಂಗ್ ಮಾಡಿದ್ರು ಅದಕ್ಕೆ ಇವಾಗ್ಲೂ ಹೆಂಗ್ ಚೇಂಜ್ ಇದೆ ಅಂದ್ರೆ 23 ಈ ಆಕ್ಷನ್ ಬಂದ್ಬಿಟ್ಟು ಈ ಪ್ರೊಕ್ಯೂರ್ಮೆಂಟ್ ಸೈಟ್ ಅಲ್ಲಿ ಆಗ್ತಾ ಇದೆ. So you have to go to procurement site for the auction this time compared to last time when it was on the BDA website itself. So that's the only change which has happened. Okay. Procurement site ಅಲ್ಲಿ ಫಸ್ಟ್ ಹೋಗಿದ್ದು ಈ ಸ್ಕ್ರೀನ್ ಕಾಣಿಸುತ್ತೆ. ಅಲ್ಲಿ ನಿಮಗೆ ಲೈವ್ ಆಕ್ಷನ್ಸ್ ಅಂತ ಹೈಲೈಟ್ ಮಾಡಿದಾರಲ್ಲ, ಆ ಲೈವ್ ಆಕ್ಷನ್ಸ್ ಅನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಸಿ ಇಸ್ ದಿಸ್ ಇನ್ ದ ಪ್ರೊಕ್ಯೂರ್ಮೆಂಟ್ portal, and there you find live auction. So you need to click on the live auction.
ಸೊ ನೆಕ್ಸ್ಟ್ ಸ್ಕ್ರೀನ್ ಇದು ಬರುತ್ತೆ. ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ಪ್ರಕ್ಯೂರಿಂಗ್ ಎಂಟಿಟಿ ಅಂತ ಇದೆಯಲ್ಲ ಅಲ್ಲಿ BDA ಅಂತ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಆಕ್ಷನ್ ಸ್ಟೇಟಸ್ ಪಬ್ಲಿಷ್ ಅಂತ ಸೆಲೆಕ್ಟ್ ಮಾಡಬೇಕು. ಮಾಡಿ ನೀವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. Okay, so in this next screen you'll have to select procuring entity as BDA and auction status as published, and once you do that click on the search button to see the next screen. So ಈ ತರ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ನಿಮಗೆ 53 ಸೈಟ್ಸ್ ಕಾಣಿಸುತ್ತೆ. ಸೊ ಸೇಮ್ ದಿಸ್ ಇಸ್ ವಾಟ್ ಯು ಸಿ ವೆನ್ ಯು ಕ್ಲಿಕ್ ಆನ್ ದಟ್ ಸರ್ಚ್ ಬಟನ್. ಯು ವಿಲ್ ಸಿ ಆಲ್ ದ 53 sites listed here. Now if you look at it, it says auction number, the title, right, and then the bid type is direct, and then you have the auction notice status published, right, and then you have the action button where you have some 3 set of actions. One of them is basically the site details and so on and so forth. Okay, so this is what you see in the next screen. ನೀವು ಫಸ್ಟ್ ಟೈಮ್ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ದೆನ್ ನೀವು ರಿಜಿಸ್ಟರ್ ಮಾಡ್ಕೊಬೇಕು ಫಸ್ಟ್. ಸೊ ಅದಕ್ಕೆ ಏನ್ ಮಾಡಿ ಅಂದ್ರೆ ಫಸ್ಟ್ ಈ ಟೆಂಡರ್ ಸೆಗ್ಮೆಂಟ್ ಅಂತ ಇದೆಯಲ್ಲ ಅಲ್ಲಿ ಡೈರೆಕ್ಟ್ ಸಪ್ಲೈಯರ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. Okay, so if you are a first time e-auction participator, then you need to first register yourself. So go to this tender segment or menu option, and then there you have direct supplier registration. Click on that. So the next screen ಅಲ್ಲಿ ನಿಮಗೆ ಸೈನ್ ಅಪ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್, ಯೂಸರ್ ನೇಮ್ ಎಲ್ಲ ಕೊಟ್ಟು ಪ್ರೊಸೀಡ್ ಮಾಡಿ. ಅದೇನಾಗುತ್ತೆ ಅಂದ್ರೆ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ ಇಮೇಲ್ಗೆ, ಆಮೇಲೆ ಮೊಬೈಲ್ಗೆ ಒಂದು OTP ಕಳಿಸ್ತಾರೆ. ಎರಡು ವೆರಿಫೈ ಮಾಡಿದ್ರೆ ದೆನ್ ಯು ಆರ್ ರೆಡಿ. ನಿಮ್ಮ ಲಾಗಿನ್ ರೆಡಿ ಆಗಿರುತ್ತೆ. ಸೊ ದೆನ್ ನೀವು ಹೋಗ್ಬಿಟ್ಟು ಈ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ದಿಸ್ ಇಸ್ ಸ್ಕ್ರೀನ್ ವೇರ್ ಯು ಗೆಟ್ ಫಾರ್ ಸೈನ್ ಅಪ್ as such. So here you enter your address, email address, mobile number, username, etc., and you click on proceed. Then you'll get a link to your email and OTP to your mobile number. Verify them. Once it's done, then you're ready to log in and then participate in the e-auction. ಸೊ ರಿಜಿಸ್ಟ್ರೇಷನ್ ಮಾಡುವಾಗ ಈ ಡೀಟೇಲ್ಸ್ ಎಲ್ಲ ನೀವು ಎಂಟರ್ ಮಾಡಬೇಕಾದ್ರೆ ನಿಮ್ಮ ಹೆಸರು, ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಎಲ್ಲ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಲ್ಲ ಒಂದ್ಸಲ ನೀವು ರೆಡಿ ಆಗಿದ್ಮೇಲೆ ನೀವು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಅದರಿಂದ ರಿಜಿಸ್ಟ್ರೇಷನ್ ಮಾಡುವಾಗ ಈ ಫುಲ್ ಇನ್ಫಾರ್ಮೇಶನ್ ಎಷ್ಟು ಡೀಟೇಲ್ ಕೊಡಬೇಕೋ ಎಲ್ಲ ಕೊಟ್ಟು ಇನ್ಫಾರ್ಮೇಶನ್ ನೀವು ಎಂಟರ್ ಮಾಡಿ ಸೇವ್ ಮಾಡ್ಕೊಳ್ಳಿ. So this is the screen where you actually have to enter all the details for your user registration if you're doing for the first time. So then you need to enter all the details what is displayed here, including your bank account details as well. And then only you can participate in the e-auction. ಸೊ ಈ ಸ್ಲೈಡ್ ಅಲ್ಲಿ ಎರಡು ಲಿಂಕ್ ಕಾಣಿಸ್ತಾ ಇದೆ ನಿಮಗೆ. ಫಸ್ಟ್ ಲಿಂಕ್ ಬಂದ್ಬಿಟ್ಟು ಆಕ್ಚುಲಿ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತ. ಸೊ ಈ ಲಿಂಕ್ ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಈ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಎರಡನೇ ಲಿಂಕ್ ಬಂದ್ಬಿಟ್ಟು ಆಕ್ಚುಲಿ ನನ್ನ ವಿಡಿಯೋ ಲಿಂಕ್. ಇದು ನಾನು August 22 ಈ ಆಕ್ಷನ್ ಬಗ್ಗೆ ಮಾಡಿದ್ದೆ. ಅದು ಬಂದ್ಬಿಟ್ಟು ಡೀಟೇಲ್ ಡೆಮೋ ಮಾಡಿದ್ದೀನಿ ಇನ್ ಟರ್ಮ್ಸ್ ಆಫ್ ಹೆಂಗ್ ಪಾರ್ಟಿಸಿಪೇಟ್ ಮಾಡಬೇಕು. ಅದನ್ನ ಹೋಗಿ ಚೆಕ್ಔಟ್ ಮಾಡಿ. ಪ್ರಾಸೆಸ್ ವೆರಿ ಸಿಮಿಲರ್ ಎಕ್ಸೆಪ್ಟ್ ದ ಪೋರ್ಟಲ್ ಬಂದ್ಬಿಟ್ಟು ಈ ಸತಿ ಕರ್ನಾಟಕ ಪಬ್ಲಿಕ್ procurement portal participate ಮಾಡಬೇಕಾಗುತ್ತೆ. Okay, so the two links what you see, the first link is basically the Karnataka procurement public portal where you go to participate for the e-auction, whereas the second link what you see is actually my own videos link which I did last year, and this was for the August 22 e-auction. I have got a detailed demo of this particular e-auction process, and please check it out. So if you like that, please like the video, share, and then subscribe in case if you haven't subscribed. So a video check ಮಾಡಿ ನಿಮಗೆ ಏನಾದ್ರು ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇದು ಈ ಪ್ರೊಕ್ಯೂರ್ಮೆಂಟ್ ಅವ್ರದ್ದು ಹೆಲ್ಪ್ ಡೆಸ್ಕ್ ನಂಬರ್ಸ್ ಕೊಟ್ಟಿದ್ದೀನಿ ಅಲ್ಲಿ, ಕನ್ನಡದಲ್ಲಿದೆ, ಇಂಗ್ಲಿಷಲ್ಲಿದೆ. ಸೊ ಏನ್ ಮಾಡಿ ನೀವು ಅದನ್ನ ಅವರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಅವ್ರು ಕೇಳಿ ಅವ್ರು ಹೆಲ್ಪ್ ಮಾಡ್ತಾರೆ. ಅದರ್ವೈಸ್ ಪ್ರಾಸೆಸ್ ತುಂಬಾ ಈಸಿ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಓಕೆ, ಆಲ್ ದ ಬೆಸ್ಟ್ ಫಾರ್ ದಿ e-auction. ಓಕೆ, ಸೊ ಈ ಹರಾಜಿನಲ್ಲಿ ನಿಮಗೆ ಶುಭವಾಗಲಿ ಅಂತ ನಾನು ಹಾರೈಸುತ್ತೇನೆ. ಐ ವಿಶ್ ಯು ಆಲ್ ಗುಡ್ ಲಕ್ ಇನ್ ದಿಸ್ e-auction. ಥ್ಯಾಂಕ್ ಯು. ಬಾಯ್ ಬಾಯ್.